ಎಲ್ಲರಿಗೂ ನಮಸ್ಕಾರಗಳು. ಶಾಂಭವಿ ವ್ಲಾಗ್ಸ್ಗೆ ಸ್ವಾಗತ. ನಾವಿವತ್ತು ಪ್ರೋಟೀನ್ ರಿಚ್ ಆದಂತಹ ಪನ್ನೀರನ್ನ ಬಳಸ್ಕೊಂಡು ತುಂಬ ಅಂದರೆ ತುಂಬಾ ಸುಲಭವಾಗಿ ಇನ್ಸ್ಟೆಂಟಾಗಿ ನಮ್ಗೆ ಬೇಕು ಅಂದ ತಕ್ಷಣ ಮಾಡ್ಕೋಬೋದಾದಂಥ ಪನ್ನೀರ್ ನಿಪ್ಪಟ್ಟನ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಎಷ್ಟು ರುಚಿಯಾಗುತ್ತೆ ಅಂದರೆ ನೀವು ನೋಡ್ಬೋದು, ಒಂದು ಸ್ವಲ್ಪ ಪ್ರೆಸ್ ಮಾಡಿದ ತಕ್ಷಣ ಎಷ್ಟು ಪುಡಿ ಆಗ್ತಾಯಿದೆ ಅಂತ. ಬಾಯಿಗೆ ಇಟ್ಟರಂತೂ ಕರಗುತ್ತೆ, ಅಷ್ಟು ರುಚಿಯಾಗಿತ್ತು. ಒಂದು ಸತಿ ಮಾಡಿದ್ರೆ ಮತ್ತೆ ನಿಪ್ಪಟ್ಟು ಮಾಡಬೇಕು ಅಂದಾಗೆಲ್ಲ ಇದೇ ರೀತಿ ಮಾಡ್ಕೊಂಡು ತಿನ್ನಬೇಕು ಅನ್ಸೋದಂತೂ ಗ್ಯಾರಂಟಿ. ಇದಕ್ಕೆ ನಾವು ಯಾವ ರೀತಿ ಮಾಡ್ತೀವಿ ನೋಡ್ಕೊಂಬರೋಣ. ಫಸ್ಟ್ ಟೈಮ್ ನಮ್ಮ ವಿಡಿಯೋ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ನಾನಿಲ್ಲಿ ಫಸ್ಟ್ ಸ್ವಲ್ಪನೇ ಮಾಡ್ತಾ ಇದ್ದೀನಿ. ಆದ್ದರಿಂದ ಒಂದು ಅರ್ಧ ಬೌಲಷ್ಟು ಕಡಲೆಕಾಯಿ ಬೀಜ ಹಾಕಿ ಕಡಲೆಕಾಯಿ ಬೀಜನ ನೀಟಾಗಿ ಫ್ರೈ ಮಾಡ್ಕೊಂಬಿಡೋಣ. ನೀಟಾಗಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಆನಂತರ ಕಡಲೆ ಬೀಜ ತೆಗೆದು ನೀಟಾಗಿ ಅದು ಸಿಪ್ಪೆ ಎಲ್ಲ ಬಿಡಿಸಿ ಒಂದು ಬೌಲ್ಗೆ ಹಾಕಿ ಇಟ್ಕೊಳ್ಳೋಣ. ಈಗ ಏನೇನು ಬೇಕು ಅಂತ ಒಂದು ಸಾರಿ ನೋಡ್ಕೊಂಡು ಬರೋಣ. ಇಲ್ಲಿ ನೋಡ್ಬೋದು, ಕಡಲೆಕಾಯಿ ಬೀಜನ ಈ ರೀತಿ ಪಪ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ಅರ್ಧ ಬೌಲಷ್ಟು ಹುರ್ಗಡ್ಲೆ ತೊಗೊಂಡಿದ್ದೀನಿ, ಅರ್ಧ ಬೌಲಷ್ಟು ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ನೀವು ಸ್ವಲ್ಪ ಹೆಚ್ಚಿಗೆ ಬೇಕಿದ್ದರೂ ಪನ್ನೀರ್ ಹಾಕ್ಕೋಬೋದು. ನಾನು 1 ಸ್ಪೂನಷ್ಟು ಬಿಳಿ ಎಳ್ಳು, 1 ಸ್ಪೂನ್ ಜೀರಿಗೆ, ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಪುಡಿ, ದೊಡ್ಡ ಒಂದು ಬೌಲಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಇದು ನೀವು ಚಕ್ಲಿ ಹಿಟ್ಟಿತ್ತು ಅಂದರೆ ಚಕ್ಲಿ ಹಿಟ್ಟು ಕೂಡ ಹಾಕೋಬೋದು. ಆಗ ಸ್ವಲ್ಪ ಹುರ್ಗಡ್ಲೆ ಕ್ವಾಂಟಿಟಿನ ಚೂರು ಕಮ್ಮಿ ಮಾಡ್ಕೊಳ್ಳಿ. ನಾನು ಫಸ್ಟ್ ಇಲ್ಲಿ ಹುರ್ಗಡ್ಲೆನ ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡು ಅದಕ್ಕೆ ಈಗ ಕಡಲೆಕಾಯಿ ಬೀಜ ಪಪ್ಪು ಕೂಡ ಹಾಕ್ಕೊಂಡು ತರ್ತರಿಯಾಗಿ ಪೌಡ್ರ್ ಮಾಡ್ಕೊಂಡು ಬರ್ತೀನಿ. ಜಾಸ್ತಿ ನುಣ್ಣಗೆ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಕಡಲೆಕಾಯಿ ಬೀಜ ಹುರ್ಗಡ್ಲೆ ಮಧ್ಯೆ ಅಲ್ಲೊಂದು ಇಲ್ಲೊಂದು ಸಿಕ್ಸ್ತಾ ಇದ್ದರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಈಗ 1 ಬೌಲಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ಹುರ್ಗಡ್ಲೆ ಪುಡಿ ಹಾಕ್ಕೊಳ್ಳೋಣ. ಈ ಕಡಲೆಕಾಯಿ ಬೀಜ ಹುರ್ಗಡ್ಲೆ ನೀವು ಹುರ್ಗಡ್ಲೆ ಎಷ್ಟು ಹಾಕ್ತಿರೋ ನಿಪ್ಪಟ್ಟು ಅಷ್ಟೇ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ. ಈಗ ಇದಕ್ಕೆ 1 ಸ್ಪೂನಷ್ಟು ಜೀರಿಗೆ, ಹಾಗೆ ನಿಮ್ಮ ಖಾರಕ್ಕೆ ತಕ್ಕಷ್ಟು ಮೆಣಸಿನ್ಕಾಯಿ ಪುಡಿ ಹಾಕ್ಕೊಳ್ಳಿ. ಹಾಗೆ 1 ಸ್ಪೂನಷ್ಟು ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ. ನೀವು ಕಪ್ಪು ಎಳ್ಳಿದ್ರೂ ಕೂಡ ಹಾಕ್ಕೋಬೋದು. ಈಗ ಒಂದು ಅರ್ಧ ಬೌಲಷ್ಟು ಪನ್ನೀರನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಆಗಲೇ ಹೇಳಿದ್ನೆ ಅಲ್ವಾ, ಪನ್ನೀರು ತುಂಬಾ ಪ್ರೋಟೀನ್ ರಿಚ್ ಇರುತ್ತೆ ಅಂತ. ಮಕ್ಳುಗಳಿಗೂ ಅಷ್ಟೇ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕಿ ಬೇಕಿದ್ರೆ ನೀವು ಮನೆಯಲ್ಲಿ ಈ ಥರ ಪನ್ನೀರ್ ನಿಪ್ಪಟ್ಟು ಮಾಡಿ ಇಟ್ಕೋಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ಒಂದು ಸರಿ ನೀಟಾಗಿ ಎಲ್ಲ ಕೂಡ ಮಿಕ್ಸ್ ಮಾಡ್ಕೊಂಬಿಡೋಣ. ಮಕ್ಳಿಗೆ ಹೆಲ್ದಿಯಾಗಿರೋದು ಏನಾದರೂ ಕೊಡಬೇಕು ಅನಿಸ್ದಾಗ ಈ ರೀತಿ ಮಾಡಿ ಇಟ್ಕೊಂಡ್ರೆ ಆರಾಮಾಗಿ ಒಂದು 15 ದಿನದಿಂದ 20 ದಿನ ಸ್ಟೋರ್ ಮಾಡ್ಕೋಬೋದು. ಈ ಟೈಮ್ನಲ್ಲಿ ನಾನು ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಟೇಸ್ಟ್ ನೋಡಿದ್ದೀನಿ. ಉಪ್ಪು ಖಾರ ಬೇಕು ಅಂದರೆ ಆ ಪೌಡರ್ಗೆ ಮಿಕ್ಸ್ ಮಾಡಿ ಕಲಿಸ್ಕೋಬೋದು. ಈಗ ಸ್ವಲ್ಪ ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಿದ್ದೀನಿ ಹೊಗೆ ಬರೋವರೆಗೂ. ಈಗ ಕಾದಿರೋ ಎಣ್ಣೆನ ಈ ಹಿಟ್ಟು ಮೇಲೆ ಹಾಕ್ಕೊಂಡು ನೀಟಾಗಿ ಒಂದು ಸರಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ಬೋದು, ಈಗ ಎಣ್ಣೆ ಹಾಕಿದ ತಕ್ಷಣ ನೊರೆ ಬಂತಲ್ವ, ಈ ರೀತಿ ಬರಬೇಕು. ಅದಕ್ಕೆ ಎಣ್ಣೆ ಸ್ವಲ್ಪ ಹೊಗೆ ಆಡೋವರೆಗೂ ಚೆನ್ನಾಗಿ ಕುದಿಯೋ ಥರ ಕಾಯಿಸ್ಕೊಂಡು ಹಾಕಬೇಕು. ತುಂಬ ಜನ ಚಕ್ಲಿ ನಿಪ್ಪಟ್ಟೆಲ್ಲ ಮಾಡುವಾಗ ದಾಲ್ಡಾ ಯೂಸ್ ಮಾಡ್ತಾರೆ. ದಯವಿಟ್ಟು ದಾಲ್ಡಾಗಳನ್ನ ಆದಷ್ಟು ಅವಾಯ್ಡ್ ಮಾಡಿ, ದಾಲ್ಡಾ ಯೂಸ್ ಮಾಡಲೇಬೇಡಿ. ಈ ರೀತಿ ನಾನಿಲ್ಲಿ ಎಣ್ಣೆನ ಚೆನ್ನಾಗಿ ಕಾಯಿಸಿ ಹಾಕಿದ್ರು ಕ್ರಿಸ್ಪಿಯಾಗಿ ಸಾಫ್ಟಾಗಿ ಚೆನ್ನಾಗಿ ಆಗುತ್ತೆ ನಿಪ್ಪಟ್ಟು. ಈ ರೀತಿ ಚೆನ್ನಾಗಿ ಇಸ್ಕಿ ಸ್ವಲ್ಪ ತಣ್ಣಗಾದ ನಂತರ ನೀಟಾಗಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಸ್ವಲ್ಪ ಎಣ್ಣೆ ಉಳಿಸ್ಕೊಂಡಿದ್ದೆ, ಜಾಸ್ತಿ ಆಗುತ್ತೇನೋ ಅಂತ, ಮತ್ತು ಅದು ಬೇಕು ಅಂತ ಹೇಳಿ ಮತ್ತೆ ಅದಕ್ಕೆ ನಾನು ಸೇರಿಸ್ಕೊಂಡೆ. ನೋಡ್ಬೋದು, ಅಷ್ಟೊತ್ತು ಬಿಟ್ಟು ಹಾಕಿದ್ರೂ ಸ್ವಲ್ಪ ಇನ್ನೂ ನೊರೆ ಬಂತು. ನಿಮಗೆ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮಾತ್ರ ಈ ರೀತಿ ನೊರೆ ಬರೋದು. ನೀಟಾಗಿ ಎಲ್ಲ ಹಿಂಗೆ ಮಿಕ್ಸ್ ಮಾಡಿ ನೀವು ಉಂಡೆ ಕಟ್ಟಿದ್ರೆ ಮುಷ್ಟಿ ಹಿಡಿದ್ರೆ ಆ ಮುಷ್ಟಿಗೆ ಹಿಟ್ಟು ಹಾಗೆ ಉಂಡೆ ಥರ ಬರಬೇಕು. ನಾನು ಇಲ್ಲಿ ಇನ್ನೂ ನೀರು ಹಾಕಿಲ್ಲ, ಆದರೂ ಈ ರೀತಿ ಉಂಡೆ ಕಟ್ಟೋ ಅದಕ್ಕೆ ಬರಬೇಕು. ಆ ಥರ ಬಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಕಾಯಿಸಿ ಹಾಕ್ಕೊಳ್ಳಿ. ಈಗ ಸ್ವಲ್ಪ ನೀರನ್ನ ಹಾಕ್ಕೊಂಡು ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಕಲಸಿ. ರೆಗ್ಯುಲರಾಗಿ ಮಾಡ್ತಾ ಇರೋರಿಗಾದರೆ ಗೊತ್ತಿರುತ್ತೆ ಯಾವ ರೀತಿ ಮಾಡಿ ಕಲಿಸ್ಕೋಬೇಕು ಅಂತ. ಒಂದು ವೇಳೆ ಹೊಸ್ದಾಗಿ ಟ್ರೈ ಮಾಡ್ತಾ ಇದ್ದೀರಾ, ಈಗ ಕಲಿತಾ ಇದ್ದೀರಾ ಅಂತ ಅನ್ನೋರು ನೋಡಿಕೊಂಡು ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಚೆನ್ನಾಗಿ ಹಿಟ್ಟನ್ನ ನಾದಿಸ್ಕೊಳ್ಳಿ. ತುಂಬ ಚೆನ್ನಾಗಿ ನಾದಿಸ್ತಾ ಹಿಟ್ಟನ್ನ ಕಲಿಸ್ಬೇಕು. ಈ ಟೈಮಲ್ಲಿ ಸುಮ್ಮನೆ ಅರ್ಜೆಂಟ್ಗೆ ಹೆಂಗೆಗೋ ಕಲ್ಸೋಕೆ ಹೋಗ್ಬಿಡಿ. ನೀವು ಚೆನ್ನಾಗಿ ಹಿಟ್ಟನ್ನ ಎಷ್ಟು ಚೆನ್ನಾಗಿ ಕಲಿಸ್ತೀರೋ ನಿಮ್ಗೆ ತಟ್ಟುವಾಗ ನಿಪ್ಪಟ್ಟು ಅಷ್ಟು ಚೆನ್ನಾಗಿ ಬರುತ್ತೆ. ಎಲ್ಲೂ ಪೀಸ್ ಆಗೋಲ್ಲ, ಅಥವಾ ಎಣ್ಣೆಗೆ ಬಿಟ್ಟ ತಕ್ಷಣ ಕೆಲವೊಂದು ಸತಿ ಒಡೆದೋಗ್ಬಿಡುತ್ತೆ, ಅಥವಾ ತಟ್ಟಿ ಹಾಕೋ ಟೈಮಲ್ಲೇ ಮುರಿದೋಗ್ಬಿಡುತ್ತೆ. ಈ ರೀತಿ ನೀವು ಹಿಟ್ಟನ್ನ ಚೆನ್ನಾಗಿ ನಾದಿಸ್ಕೊಂಡ್ರೆ ಆ ರೀತಿ ಆಗೋದಿಲ್ಲ. ಇಲ್ಲಿ ನೋಡ್ಬೋದು, ನೀವು ಚಪಾತಿ ಹಿಟ್ಟು ಕಲಿಸ್ತೀರಲ್ವ, ನಾದಿಸ್ತೀರಲ್ವ, ಆ ರೀತಿ ಇಲ್ಲಿ ನಾದಿಸ್ಕೊಳ್ತಾ ಇದ್ದೀನಿ. ಈಗ ಇದು ನಾದಿಸಿ ತುಂಬ ಹೊತ್ತು ಇಡಬೇಕು ಅಂತ ಏನಿಲ್ಲ. ನಾನು ಇದು ಹಿಟ್ಟು ಕಲಸಿ ಮುಗಿತಾ ಇದ್ದಂಗೆ ಪಕ್ಕದಲ್ಲೇ ಎಣ್ಣೆ ಕೂಡ ಕಾಯಕ್ಕೆ ಇಟ್ಕೊಳ್ತೀನಿ. ಎಣ್ಣೆ ಅಷ್ಟೇ ಚೆನ್ನಾಗಿ ಕಾದ ನಂತರ ಹಾಕಿ ಈಗ ಅಲ್ಲಿ ಉಂಡೆ ರೆಡಿಯಾಗಿದೆ. ನಾನು ಈ ರೀತಿ ಸಣ್ಣಗೆ ಉಂಡೆ ಕಟ್ಟರೆ ಉಂಡೆ ನೀಟಾಗಿ ಬರಬೇಕು, ಉಂಡೆ ಎಲ್ಲೂ ಹೊಡ್ಕೋಬಾರ್ದು. ಆ ರೀತಿಗೆ ನಾನು ನೀಟಾಗಿ ಇದನ್ನು ಒಂದು ಸತಿ ಮಿಕ್ಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಇಲ್ಲಿ ತೋರಿಸ್ತೀನಿ ನೋಡಿ, ನಾನು ಈ ರೀತಿ ಉಂಡೆನ
ನೀಟಾಗಿ ರೌಂಡಾಗಿ ಕಟ್ಟೋಕ್ಕೆ ಉಂಡೆ ನೀಟಾಗಿ ಬರಬೇಕು. ಇದೇನಾದರೂ ಉಂಡೆ ಸರಿಯಾಗಿ ನೀಟಾಗಿ ಮಾಡೋಕ್ಕೆ ಕರೆಕ್ಟಾಗಿ ಬರ್ತಾಯಿಲ್ಲ ಅಂದರೆ ನೀಟಾಗಿ ಇನ್ನೊಂದು ಸ್ವಲ್ಪ ನೀರು ಚಿಮುಕ್ಸ್ಕೊಂಡು ಉಂಡೆ ಕಟ್ಕೊಳ್ಳಿ. ಈಗ ಎಣ್ಣೆ ಕಾಯಕ್ಕೆ ಇಟ್ಕೊಂಡು ನಾನಿಲ್ಲಿ ನಿಪ್ಪಟ್ಟನ್ನ ತಟ್ಕೊಳ್ತಾ ಇದ್ದೀನಿ. ಈಗ ನೀವು ನಿಪ್ಪಟ್ಟು ತಟ್ಟೋಕ್ಕೆ ಕೆಲವೊಬ್ರು ಅಷ್ಟೇ ಅಯ್ಯೋ ಒಬ್ಬರೇ ಮಾಡೋದು ಹೇಗೆ ಅಂತ ಅಂದ್ಕೊಂಡು ತುಂಬ ಜನ ಟ್ರೈ ಮಾಡೋಕ್ಕೆ ಹೋಗೋದಿಲ್ಲ. ಈ ನಾನು ತೋರಿಸೋ ಮೆಥಡಲ್ಲಿ ಟ್ರೈ ಮಾಡಿದ್ರೆ ಒಬ್ಬರೇ ಆರಾಮಾಗಿ ನಿಪ್ಪಟ್ಟು ಮಾಡ್ಕೋಬೋದು. ಬೇಕಿದ್ರೆ ಅಷ್ಟು ಈಸಿಯಾಗಿ ನಿಮ್ಗೆ ತಟ್ಟಿದಾಗ ಯಾವುದೇ ಥರ ಕೈ ನೋವು ಬರೋಲ್ಲ. ಆ ಥರ ಒಂದು ಸಿಂಪಲ್ ಮೆಥಡನ್ನ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಇಲ್ಲಿ ಕವರ್ಗೆ ಸ್ವಲ್ಪ ಎಣ್ಣೆ ಸವರ್ಕೊಂಡು ಉಂಡೆ ಇಟ್ಟು ಅದ್ರ ಮೇಲೆ ಉಂಡೆ ಮೇಲೆ ಸ್ವಲ್ಪ ಎಣ್ಣೆ ಕೈಲಿ ಸವರ್ಬಿಟ್ಟು ಕವರಲ್ಲಿ ಇನ್ನೊಂದು ಕವರ್ ಮುಚ್ಚಿ ಈ ರೀತಿ ಒಂದು ಪ್ಲೇಟ್ ಅಥವಾ ಬೌಲ್ನ ಅಗ್ಲಕ್ಕಿರೋದು ತೊಗೊಂಡು ಈ ರೀತಿ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಿಮಗೆ ತಟ್ಟೋದಕ್ಕೆ ಈಸಿ ಬರುತ್ತೆ ಮತ್ತು ಪದೇ ಪದೇ ಎಲ್ಲ ಅಷ್ಟು ನಿಪ್ಪಟ್ಟುಗಳನ್ನೂ ತಟ್ಟಿ ಕೈ ನೋವು ಬಂತು ಅಂತ ಅನ್ನೋಂಗಿರಲ್ಲ. ಆರಾಮಾಗಿ ತುಂಬ ಬೇಗ ಅಂದರೆ ಬೇಗ ಈ ಕಡೆ ಎಣ್ಣೆ ಕಾಯ್ತಾ ಇದ್ದಂಗೆ ನಾವು ನಿಪ್ಪಟ್ಟು ಇನ್ನೊಂದು ಹಾಕಿದ್ರೂ ಅದರಲ್ಲಿ ಫ್ರೈ ಆಗ್ತಾ ಇರೋ ಟೈಮಲ್ಲಿ ಈ ಕಡೆ ಪಟ ಅಂತ ನಾವು ನಿಪ್ಪಟ್ಟನ್ನ ತಟ್ಕೋಬೋದು. ಎಷ್ಟು ನಿಪ್ಪಟ್ಟು ಮಾಡಿದ್ರೂ ನಮ್ಗೆ ತುಂಬ ಸ್ಟ್ರೈನ್ ಅನಿಸಲ್ಲ, ಫಾಸ್ಟಾಗಿ ಕೆಲಸ ಆಗುತ್ತೆ ಈ ರೀತಿ ಮಾಡ್ಕೊಳ್ಳೋದ್ರಿಂದ. ನಾನು ರೀತಿ ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡು ಮತ್ತು ಬಾಣಲಿನೂ ಅಷ್ಟೇ ನಾನು ಸ್ವಲ್ಪ ಹಿಟ್ಟು ಕಲಸಿದ್ದೀನಿ ಅಂತ ಚಿಕ್ಕ ಬಾಣಲಿನ ಇಟ್ಕೊಂಡಿದ್ದೀನಿ. ಎಣ್ಣೆ ನೀವು ಅಷ್ಟೇ ಹಿಟ್ಟಿನ ತಕ್ಕಷ್ಟು ಎಣ್ಣೆ ಹಾಕಿ, ಕೆಲವೊಬ್ಬರು ತುಂಬ ಎಣ್ಣೆ ಹಾಕಿಬಿಟ್ಟು ಮಾಡಿಬಿಡ್ತೀವಿ. ಅದಾದಮೇಲೆ ಆ ಎಣ್ಣೆನ ಪದೇ ಡೀಪ್ ಫ್ರೈ ಮಾಡೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದಲ್ಲ. ನಾನಿಲ್ಲಿ ಹಿಟ್ಟು ಸ್ವಲ್ಪ ಕಲಸಿದ್ದೀನಿ ಅನ್ನೋದಕ್ಕೋಸ್ಕರ ಹಾಗೆ ಓಪನಾಗಿ ಇಟ್ಟಿದ್ದೀನಿ ನಾನಿಲ್ಲಿ. ನೀವು ಇದನ್ನ ಜಾಸ್ತಿ ಕ್ವಾಂಟಿಟಿಲಿ ಕಲಸಿದ್ರೆ ಸ್ವಲ್ಪ ಒಂದು ಉಂಡೆ ಆಚೆ ಇಟ್ಕೊಂಡು ಮಿಕ್ಕಿದನ್ನ ಒಂದು ಪ್ಲೇಟ್ ಹಾಕಿ ಮುಚ್ಚಿಡಿ. ಈಗ ನಾನಿಲ್ಲಿ ಎಣ್ಣೆ ಚೆನ್ನಾಗಿ ಕಾದ ನಂತರ ಒಂದಾದ್ಮೇಲೆ ಒಂದು ನಿಧಾನಕ್ಕೆ ಬಿಡ್ತಾ ಇದ್ದೀನಿ. ಯಾಕೆಂದರೆ ಬಾಣಲಿ ಚಿಕ್ಕದು ಇಟ್ಟಿದ್ದೀನಲ್ವ, ಹಿಂದಿಂದನೇ ಬಿಟ್ಬಿಟ್ರೆ ಒಂದಕ್ಕೊಂದೆಲ್ಲ ಅಂಟ್ಕೊಂಡ್ಬಿಡುತ್ತೆ. ಒಂದು ಎಣ್ಣೆಗೆ ಹಾಕಿದ್ಮೇಲೆ ಅದು ಸ್ವಲ್ಪ ಉಬ್ಬಿ ಮೇಲೆ ಬಂದ ನಂತರ ಇನ್ನೊಂದು ಹಾಕಬೇಕು. ಈ ರೀತಿ ನಾವು ಎರಡೂ ಬದಿನಲ್ಲೇ ತಿರುಗಿಸ್ತಾ ನೋಡಿಕೊಂಡು ನೀಟಾಗಿ ಫ್ರೈ ಮಾಡಿಕೊಂಡ್ರೆ ಆಯಿತು. ಬಿಸಿ ರುಚಿಯಾದ ಪನ್ನೀರ್ ನಿಪ್ಪಟ್ಟು ತಿನ್ನೋದಕ್ಕೆ ಸವಿಯಲು ಸಿದ್ಧ ಆಗ್ತಾ ಇದೆ. ಈಗ ಎಣ್ಣೆನಲ್ಲೇ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡೋಕ್ಕೆ ಹೋಗ್ಬೇಡಿ, ಯಾಕೆಂದರೆ ಆಮೇಲೆ ಆಚೆ ತೆಗೆದ್ಮೇಲೆ ಅದು ಸೀದೋಗ್ಬಿಡುತ್ತೆ. ಸೊ ಎಣ್ಣೆಯಲ್ಲಿ ಇನ್ನೊಂದು ಸ್ವಲ್ಪ ಇದಾಗಬೇಕು ಅಂತಿದ್ದಂಗೆ ಸ್ವಲ್ಪ ಕಲರ್ ಇನ್ನೂ ಲೈಟಾಗಿದ್ದಾಗಲೇ ಎಣ್ಣೆಯಿಂದ ತೆಗೆದ್ಬಿಡಿ. ಎಣ್ಣೆಯಿಂದ ತೆಗೆದ್ಮೇಲೆ ಕೂಡ ಇದು ಡಾರ್ಕ್ ಆಗಿಬಿಡುತ್ತೆ. ನೋಡ್ಬೋದು ಇಲ್ಲಿ ಎಷ್ಟು ಚೆನ್ನಾಗಾಗಿದೆ ಅಂತ, ಒಂದು ಸ್ವಲ್ಪನೂ ಎಲ್ಲೂ ಒದರೋಗಿಲ್ಲ, ಹಾಗೆ ಏನು ಇದಾಗ್ದಂಗೆ ತುಂಬ ಅಂದರೆ ತುಂಬಾ ಟೇಸ್ಟ್ ಚೆನ್ನಾಗೂ ಆಗಿದೆ. ನೀವು ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ನೋಡ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆಗಿದರೆ ಮಿಸ್ ಮಾಡ್ದೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೂಡ ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನಲ್ಲಿ ಒಳ್ಳೊಳ್ಳೆ ಹೆಲ್ತಿ ಕುಕ್ಕಿಂಗ್ ರೆಸಿಪೀಸ್ಗಳು ಹಾಗೆ ಬ್ಯೂಟಿ ಟಿಪ್ಸ್ ಹಾಗೂ ಹೋಮ್ ರೆಮಿಡೀಸ್ಗಾಗಿ ನಮ್ಮ ಚಾನಲ್ನ ಮಿಸ್ ಮಾಡದೆ ನೋಡ್ತಾ ಇರಿ. ಮತ್ತೊಂದು ಒಳ್ಳೆ ವಿಡಿಯೋ ಒಟ್ಟಿಗೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.